ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ತಮ್ಮನ ಸಾವಿನಲ್ಲಿ ಅಣ್ಣನೂ ಭಾಗಿಯಾದ. ಅಪಘಾತದಲ್ಲಿ ತಮ್ಮ ಮೃತಪಟ್ಟಿದ್ದಕ್ಕೆ ಅಣ್ಣನು ಆತ್ಮಹತ್ಯೆ. ಸಾವಿನಲ್ಲಿ ಒಂದಾದ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ತಮ್ಮನ ಸಾವಿನಿಂದ ಮನನೊಂದು ಅಣ್ಣ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯೇ ವಿರೋಧಿಸಿ ರಾಜ್ಯ ರೈತ ಸಂಘದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ. ಬಿತ್ತನೆ ಬೀಜ, ರಸಗೊಬ್ಬರ ಸೇರಿದಂತೆ ರೈತರಿಗೆ ಅಗತ್ಯ ವಸ್ತುಗಳ ಸಂಗ್ರಹಕ್ಕೆ ಒತ್ತಾಯ. ರಾಜ್ಯ ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆ. ಪ್ರಮುಖ ಪ್ರವಾಸಿ ತಾಣ ರಂಗಸ್ಥಳದ ರಂಗಧಾಮ ಕೆರೆಯಲ್ಲಿ ಅಪರಿಚಿತ ಮಹಿಳೆ ಶವ ಪತ್ತೆ. ಸಾವುಗಳ ಹಾಟ್ ಸ್ಪಾಟ್ ಆಯಿತ ರಂಗಧಾಮ ಕೆರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರಂತ. ಇದು ಸಿಟಿವಿ ಬಿಗ್ ಇಂಪ್ಯಾಕ್ಟ್. ಕೊನೆಗೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ನಗರಸಭೆ. 10ನೇ ವಾರ್ಡಿನಲ್ಲಿ ಬಿದ್ದಿದ್ದ ರಾಶಿ ರಾಶಿ ಕಸ ತೆರವು. ಗಂಗನಮಿದ್ದೆಯಲ್ಲಿ ಇನ್ನೂ ಸ್ವಚ್ಛವಾಗದ ಚರಂಡಿಗಳು. ನಾಗರಿಕರ ಆಕ್ರೋಶ. ವಾರ್ತೆಗಳ ವಿವರ. ಅವರಿಬ್ಬರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ದೊಡ್ಡಪ್ಪನ ಮಗ ಅಣ್ಣ ಕ್ಯಾಂಟರ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದರೆ, ಚಿಕ್ಕಪ್ಪನ ಮಗ ತಮ್ಮ ಅದೇ ಕ್ಯಾಂಟರ್ನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದ. ಆದರೆ ರಸ್ತೆ ಅಪಘಾತದಲ್ಲಿ ಕ್ಯಾಂಟರ್ ಉರುಳಿ ಬಿದ್ದು ತಮ್ಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ತಮ್ಮನ ಸಾವಿನಿಂದ ಮನನೊಂದು ಅಣ್ಣ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅಷ್ಟಕ್ಕೂ ಈ ದುರ್ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ಫೋಟೋದಲ್ಲಿ ಕಾಣುತ್ತಿರುವ ಯುವಕನ ಹೆಸರು ಆದಿನಾರಾಯಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬಿಸಲಹಳ್ಳಿ ಗ್ರಾಮದ ನಿವಾಸಿ. ಆದಿನಾರಾಯಣ ಕ್ಯಾಂಟರ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ. ಅದೇ ಕ್ಯಾಂಟರ್ನಲ್ಲಿ ಆದಿನಾರಾಯಣ ಚಿಕ್ಕಪ್ಪ ಮಂಜುನಾಥ್ ಅವರ ಮಗ ಅರುಣ್ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದ. ಮೇ 17, 2026ರಂದು ಇಬ್ಬರು ಬಾಡಿಗೆ ಕೆಲಸಕ್ಕೆ ಚಿಕ್ಕಬಳ್ಳಾಪುರದ ಕಡೆಗೆ ತೆರಳಿದ್ರು. ಆದರೆ ಮಾರ್ಗ ಮಧ್ಯೆ ಕ್ಯಾಂಟರ್ ಅಪಘಾತಕ್ಕೀಡಾಗಿ ಉರುಳಿ ಬಿದ್ದ ಪರಿಣಾಮ ಕ್ಲೀನರ್ ಅರುಣ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನೆ ಬಳಿಕ ಚಾಲಕ ಆದಿನಾರಾಯಣ ಕಾಣೆಯಾಗಿದ್ದ. ಕುಟುಂಬಸ್ಥರು ಹಾಗೂ ಪೊಲೀಸರು ಹುಡುಕಾಟ ನಡೆಸಿದ್ರು. ಅತ್ತ ಪತ್ತೆಯಾಗಿರಲಿಲ್ಲ. ಅವರು ಎಲ್ಲೋ ಲಾರಿ ಇತ್ತಂತೆ, ಲೋಡ್ಗೆ ಹೋಗಿದ್ದಾರೆ. ನನ್ನ ತಮ್ಮ ಇದ್ದಾನೆ ಅಂತಂದೇಳಿ ಅವನು ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡಿರೋ ಗಾಡಿನ ತೊಗೊಂಡು ಬರ್ತಾ ಇದ್ದಾರೆ. ಬರಬೇಕಾದ್ರೆ ನೈಟಲ್ಲಿ ಏನಾಗಿತ್ತೋ ಗೊತ್ತಿಲ್ಲ, ಟರ್ನಿಂಗಲ್ಲಿ ಹೋಗ್ಬಿಟ್ಟು ಅಪ್ಸೈಡ್ ಆಗಿದೆ ಗಾಡಿ. ಅಪ್ಸೈಡ್ ಆದಾಗ ರೈಟ್ ಸೈಡಲ್ಲಿ ತಮ್ಮ ಕೂತಿದ್ದಾನೆ. ಕೆಳಗಡೆ ಬಿದ್ದ ತಕ್ಷಣ ಆ ಮೆಟೀರಿಯಲ್ ಬಂದುಬಿಟ್ಟು ತಮ್ಮನ ಮೇಲೆ ಬಿದ್ದಿದೆ. ಇವನಿಗೆ ಏನಾಗಿದೆ, ನನ್ನ ತಮ್ಮ ಏನಾದ್ನು ಅಂತಂದೇಳಿ ನೋಡಿಬಿಟ್ಟವ್ರೆ. ಊರಿನ ಜನ ಬಂದುಬಿಟ್ಟು ಎತ್ತಿದ್ದಾರೆ ಅವನ್ನ. ಎತ್ತಿ ನೋಡಿದಷ್ಟೊತ್ತಿಗೆ ಅವ್ನು ಡೆತ್ ಆಗಿದ್ದಾನೆ. ಇವನಿಗೆ ಭಯ ಸುತ್ಕೊಂಡ್ಬಿಟ್ಟಿದೆ. ಭಯ ಸುತ್ಕೊಂಡ್ಬಿಟ್ಟು ನನ್ನನ್ನು ಏನು ಮಾಡ್ತಾರೋ ಹೊಡೆದಾಗ್ತಾರೋ ಅನ್ನೋ ಇದ್ರ ಮೇಲೆ ಅಲ್ಲಿಂದ ಅವನು ಎಸ್ಕೇಪ್ ಆಗಿಬಿಟ್ಟು 8 ದಿವಸ ಯಾರ ಕಣ್ಣಿಗೂ ಕಂಡಿಲ್ಲ. ಫೋನು ಸ್ವಿಚ್ ಆಫು. ಈ ಥರ ಮಾಡ್ಕೊಂಡ್ಬಿಟ್ಟು ಮನೆಗೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಅವನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳಿದ್ದಾನೆ ಅಷ್ಟೇ, ಗೊತ್ತಿಲ್ಲ. ಬಟ್ ಈ ನೆನ್ನೆ ಏನಾಗಿದೆ, ಬೆಳಗ್ಗೆ ಊರಲ್ಲಿ ಹೋಗಿದ್ದಾನೆ, ತಮ್ಮನ ಸಮಾಧಿ ನೋಡ್ಕೊಂಡಿದ್ದಾನೆ, ಬಂದಿದ್ದಾನಂತೆ. ಅಷ್ಟು ಮಾಹಿತಿ ಇದೆ ಅಷ್ಟೇ. ಬಟ್ ನೋಡಿರೋರು ಯಾರೂ ಇಲ್ಲ. ಬಂದ ತಕ್ಷಣ ಅವನ ಏನಾಗಿದೋ ಗೊತ್ತಿಲ್ಲ, ಹೋಗಿ ಅಲ್ಲಿ ಗಿಡ್ನಳ್ಳಿ ಹತ್ರ ಟ್ರೈನಿಗೆ ತಲೆ ಕೊಟ್ಬಿಟ್ಟು ಡೆತ್ ಆಗಿದೆ. ಅರುಣ್ನ ಅಂತ್ಯಕ್ರಿಯೆ ಮುಗಿಸಿ ಬಂದ ಬಳಿಕವೂ ಆದಿನಾರಾಯಣ ಸುಳಿವು ಸಿಕ್ಕಿರಲಿಲ್ಲ. ಆದರೆ ಇದೀಗ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗೇಟ್ ಸಮೀಪ ಗಾರ್ಮೆಂಟ್ಸ್ ಹಿಂಭಾಗ ಚಲಿಸುತ್ತಿದ್ದ ರೈಲಿಗೆ ತಲೆಕೊಟ್ಟು ಆತ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಆತ್ಮಹತ್ಯೆಗೆ ಮುನ್ನ ತಮ್ಮ ಅರುಣ್ ಸಮಾಧಿ ಬಳಿ ಬಂದು ಹೋಗಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ. ಗಾಡಿ ಮೊದಲು ಒಂದು ವಾರದಿಂದ ಶನಿವಾರ ಆಕ್ಸಿಡೆಂಟ್ ಆಗಿತ್ತು. ಇವರು ತಮ್ಮನೇ ತೀರೋಗಿದ್ರು ಗಾಡಿಯಲ್ಲಿ, ಲೆಫ್ಟ್ ಸೈಡ್ ಆಗಿ ದಿಬ್ಬೂರಹಳ್ಳಿ ಹತ್ರ ಮಂಚಿನ ಬೆಲೆ ಬಿಟ್ಟು. ಅದಕ್ಕೆ ಅವತ್ತು ಹೋಗಿರೋನು, ಅವತ್ತು ನೈಟ್ ಹೋಗಿರೋನು ಮನ್ಸಿಗೆ ಬೇಜಾರಾಗಿ ರೈಲ್ ಕೆಳಸಕ್ಕೆ ಅವರು ಚಿಕ್ಕಪ್ಪನ ಮಗ ಅರುಣ್ ಕುಮಾರ್ ಕ್ಯಾಂಟ್ರ್ ಬಿದ್ದೋಗಿತ್ತು. ಅವನು ಬೈಕ್ ಹೊರಟೋಗಿದ್ದ.
ಅದೇ ತಮ್ಮ ಸತ್ತೋದ್ನಲ್ಲ, ಅದಕ್ಕೆ ಮನ್ಸಿಗೆ ಬೇಜಾರಾಗಿ ಇವರು ಹಂಗಾಗಿ ಪೊಲೀಸರು ಫೋನ್ ಮಾಡಿದ್ರು. ಗಿಡ್ನಹಳ್ಳಿ ಹತ್ರ ಇದಾಗಿದ್ದಾರೆ, ಹಾಸ್ಪಿಟ್ಲ್ ಹತ್ರ ತಂದಿದ್ದೀವಿ ಬರ್ರಿ ಅಂದರು. ಮದುವೆ ಆಗಿ ಇಬ್ಬರು, ಒಬ್ಬ ಮಗ, ಒಬ್ಬ ಗರ್ಭಿಣಿ, ಇವಾಗ 7 ತಿಂಗಳು. ಇನ್ನೊಂದೆಡೆ ಅಪಘಾತದಲ್ಲಿ ಅರುಣ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಆತನ ತಂದೆ ಹಾಗೂ ತನ್ನ ಚಿಕ್ಕಪ್ಪ ಮಂಜುನಾಥ್ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬ ಆತಂಕದಲ್ಲೇ ಆದಿನಾರಾಯಣ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂಬ ಶಂಕೆಯೂ ವ್ಯಕ್ತವಾಗಿದೆ. ಒಂದೆಡೆ ತಮ್ಮನ ಸಾವಿನ ನೋವು, ಮತ್ತೊಂದೆಡೆ ಕುಟುಂಬದ ಭಯದಿಂದ ಯುವಕ ಆದಿನಾರಾಯಣ ಜೀವ ಕಳೆದುಕೊಂಡಿರುವುದು ವಿಪರ್ಯಾಸ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರಿಗೆ ಉತ್ಪಾದನಾ ವೆಚ್ಚ ತೀವ್ರವಾಗಿ ಹೆಚ್ಚಾಗಿದ್ದು, ಬೆಂಬಲ ಬೆಲೆ ಇಲ್ಲದೆ ರೈತರು ಬೆಳೆಗೆ ಸೂಕ್ತ ಬೆಲೆ ದೊರೆಯದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡಲೇ ರೈತರ ನೆರವಿಗೆ ಧಾವಿಸಿ ರಸಗೊಬ್ಬರ, ಡೀಸೆಲ್, ಬಿತ್ತನೆ ಬೀಜ, ಕೀಟನಾಶಕಗಳನ್ನು ರಿಯಾಯಿತಿ ದರದಲ್ಲಿ ನೀಡಲು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರೈತ ಸಂಘದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ರಸಗೊಬ್ಬರವನ್ನು ಹೆಚ್ಚು ಮಾಡಿರುವಂತಹ ಮೋದಿ ಸರ್ಕಾರ ಕೇಳಿದಿಕ್ಕಾರ. ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ರೈತ ಸಂಘ ಇಂದು ಪ್ರತಿಭಟನೆ ನಡೆಸಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಡೆದ ಹೋರಾಟದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ರೈತ ಸಂಘದ ಮುಖಂಡ ಲಕ್ಷ್ಮೀನಾರಾಯಣ ರೆಡ್ಡಿ, ಬೆಸ್ಕಾಂ ಖಾಸಗೀಕರಣ ಮಾಡುವುದು ಕೈಬಿಡಬೇಕು. ಇದರಿಂದ ಭಾಗ್ಯಜ್ಯೋತಿ ಮನೆಗಳಿಗೂ ಮೀಟರ್ ಅಳವಡಿಕೆ ಮಾಡುತ್ತಾರೆ. ಬಡವರಿಗೆ ಅನ್ಯಾಯವಾಗಲಿದೆ, ರೈತರಿಗೂ ತೀವ್ರ ತೊಂದರೆಯಾಗಲಿದೆ. ಈಗಲೇ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ರೈತರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಈ ಸಮಸ್ಯೆ ಪರಿಹರಿಸಬೇಕು. ಅರಣ್ಯ ಇಲಾಖೆಯವರು ಉಳಿಮೆ ಮಾಡುವಾಗ ರೈತರಿಗೆ ತೊಂದರೆ ಮಾಡುವುದನ್ನು ಪ್ರತಿ ವರ್ಷ ಮುಂದುವರೆಸಿದ್ದು, ಇದನ್ನ ಬಿಟ್ಟು ಜಮೀನು ರೈತರಿಗೆ ಬಿಟ್ಟುಕೊಡಬೇಕು ಎಂದು ಆಗ್ರಹಿಸಿದರು. ಆಧುನಿಕ ಯಂತ್ರೀಕರಣದ ನೆಪದಲ್ಲಿ ಪ್ರಸ್ತುತ ಎತ್ತುಗಳು ಮಾಯವಾಗಿವೆ. ಇದರಿಂದ ಟ್ರ್ಯಾಕ್ಟರ್ ಉಳಿಮೆ ಮೇಲೆ ಅವಲಂಬಿಸಬೇಕು. ಪ್ರತಿ ಎಕರೆಗೆ ಉಳಿಮೆ ಮಾಡುವುದೇ 20,000ಕ್ಕೂ ಹೆಚ್ಚು ವೆಚ್ಚವಾಗುತ್ತಿದೆ. ತಿಪ್ಪೆ ಗೊಬ್ಬರದ ಬದಲು ರಸಗೊಬ್ಬರ, ಎತ್ತುಗಳ ಉಳಿಮೆ ಬದಲು ಟ್ರ್ಯಾಕ್ಟರ್ ಉಳಿಮೆಯಿಂದ ರೈತರಿಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗಲಿದೆ. ಹೀಗಾಗಿ ರೈತರು ಸಾವಯವ ಕೃಷಿಯತ್ತ ಮುಖ ಮಾಡುವುದೇ ಲೇಸು. ಅಲ್ಲದೆ ದೇಶಕ್ಕೆ ಆಹಾರ ನೀಡುವ ರೈತನಿಗೆ ಉಳಿಗಾಲ ಇಲ್ಲವಾದರೆ ರಸಗೊಬ್ಬರ 15 ದಿನಗಳಲ್ಲಿ ಒಂದು ಮೂಟೆಗೆ 500ರಿಂದ 800 ರೂಪಾಯಿ ಹೆಚ್ಚಳವಾಗಿದೆ. ಕೃಷಿ ಯಂತ್ರಧಾರಿಗೆ 50% ರಿಯಾಯಿತಿ ಈ ಹಿಂದೆ ಸರ್ಕಾರ ನೀಡುತ್ತಿತ್ತು. ಆದರೆ ಈಗ ಸರ್ಕಾರದ ಯಾವುದೇ ಕೃಷಿ ಯಂತ್ರಧಾರೆ ಕಾರ್ಯನಿರ್ವಹಿಸುತ್ತಿಲ್ಲ. ಇವೆಲ್ಲ ಮೂಲೆ ಗುಂಪಾಗಿದ್ದು ತೆರಿಗೆ ಹಣ ಪೋಲಾಗಿದೆ ಎಂದು ಆರೋಪಿಸಿದರು. ಅಂದ್ರೆ ಮೊದಲ ಕಾಲದಲ್ಲಿ ಎತ್ತುಗಳನ್ನ ಉಳುಮೆ ಮಾಡ್ತಾ ಇದ್ವಿ. 1 ಎಕರೆ ಇದ್ರು ಎತ್ತುಗಳು ಉಳುಮೆ ಮಾಡ್ಕೊಂಡು ಗೊಬ್ಬರ ಹಾಕೊಂಡು ನಮ್ ಕೆಲಸ ನಾವು ಮಾಡ್ಕೊಳ್ತಾ ಇದ್ವಿ. ಅದನ್ನ ತಪ್ಪಿಸಿದ್ದಾರೋ ಆಧುನಿಕ ತಂತ್ರೀಕರಣ ಅಂತ ಹೇಳಿದ್ದು ಈ ಸರ್ಕಾರಗಳೇ. ದಾರಿ ತಪ್ಪಿಸಿ ಇವತ್ತು ಟ್ರಾಕ್ಟರ್ ಇಟ್ಟಿದ್ದಾರೆ. ಒಂದು ಹಳ್ಳಿಗೆ ಒಂದು ಟ್ರಾಕ್ಟರ್ ಇರ್ತದೆ, ಅವನೇ ಎಲ್ಲ ಉಳಿಬೇಕು. ಅವನೇನ್ ಮಾಡಿದಾನೆ, ಡೀಸೆಲ್ 100 ರೂಪಾಯಿ ಆಗಿದೆ ಅಂದ್ರೆ ಇವ್ ನಮ್ಗೆ 1,000-2,000 ರೂಪಾಯಿ ಹಾಕಿದಾನೆ ಗಂಟೆಗೆ. 2,000 ರೂಪಾಯಿ ಗಂಟೆಗೆ ಒಂದ್ಸಲ ಆದ್ರೆ 1 ಎಕರೆಗೆ 6,000, 7,000, 8,000 ಆಗುತ್ತೆ ಉಳುಮೆ ಮಾಡಕ್ಕೆ. ಮತ್ತೆ ಬಿತ್ತನೆ ಮಾಡಕ್ಕೆ ಒಂದು 5,000 ಆಗುತ್ತೆ. ಎಲ್ಲಿಂದ ತರೋದು? 20,000 ಮೇಲಾಗೋಯ್ತು 1 ಎಕರೆಗೆ. ಒಂದು 5 ಎಕರೆ ಜಮೀನು ಉಳುಮೆ ಮಾಡಬೇಕಾದ್ರೆ ಮತ್ತೆ ಅದ್ರಲ್ಲಿ ಬರ್ತಕ್ಕಂಥದ್ದೇನಿದೆ ಆಧುನಿಕ ತಂತ್ರ ಅಂತ ಹೇಳಿ ಇವತ್ತು ನಮ್ಮನ್ನ ದಿಕ್ ತಪ್ಪಿಸಿ ತಿಪ್ಪೆ ಗೊಬ್ಬರ ಆಗ್ತಾ ಇಲ್ಲ. ಒಂದ್ ಕಡೆ ರಸಗೊಬ್ಬರ ಹೇಳಿದ್ದೀರಾ, ರಸಗೊಬ್ಬರಕ್ಕೆ ಎಷ್ಟು ಬೇಕೋ ಅಷ್ಟು ರೇಟ್ ಹಾಕಿದ್ದೀರಾ. ಉಳುಮೆ ಮಾಡಕ್ಕೂ ನಮ್ಗೆ ಎತ್ತುಗಳಿಲ್ಲ. ಇವಾಗ ನಾವು ಸಾವಯವ ಕೃಷಿ ಪದ್ಧತಿಗೆ ಹೋಗೋದು ಒಳ್ಳೇದು. ರೈತರು ಇದೊಂದು ತೀರ್ಮಾನ ತಗೋಬೇಕು. ಎತ್ತುಗಳನ್ನ ಮೇಯಿಸಿ ಎತ್ತುಗಳ ರಸಗೊಬ್ಬರ ಹಾಕಿ ನಮ್ಮ ಉಳುಮೆ ನಾವು ಮಾಡ್ಕೊಂಡ್ರೆ ಎಲ್ಲರೂ ಸಹಾಯ ಆಗುತ್ತೆ. ಬಿತ್ತನೆ ವೇಳೆ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳ ಬೆಲೆ ಹೆಚ್ಚಾಗುತ್ತಿದೆ. ಅಂಗಡಿಯವರು ಇಷ್ಟ ಬಂದ ರೀತಿಯಲ್ಲಿ ಬೆಲೆ ಹೆಚ್ಚಳ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕೀಟನಾಶಕ ಅಂಗಡಿಗಳ ದಂಧೆಗೆ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಬೆಲೆ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಳ ಮಾಡಿವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಾಮಾನ್ಯ ಜನರ ಮೇಲೆ ಹೊರೆ ಹೆಚ್ಚುತ್ತಿದ್ದಾರೆ. ಹೋಟೆಲ್ ತಿಂಡಿಯ ಬೆಲೆಯೂ ಹೆಚ್ಚಾಗಿದೆ. ಕಾರ್ಮಿಕರು, ರೈತರು ನಿಭಾಯಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಕ್ಕೆ ಬರುವ ಮುನ್ನ ನೀಡಿದ ಭರವಸೆಗಳು ಏನಾಯಿತು ಎಂದು ಪ್ರಶ್ನಿಸಿದರು. ಇನ್ನು ಜನರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಯೋಚನೆ ಮಾಡಿದ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಕ್ಕಾಗಿ ದೆಹಲಿ ಸೇರಿದ್ದಾರೆ. ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ರೈತರ ಸಭೆ ನಡೆಸಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಮಯವೇ ಇಲ್ಲ.
ಜಿಲ್ಲಾಧಿಕಾರಿಗಳು ತಕ್ಷಣ ಕೃಷಿ ಅಧಿಕಾರಿಗಳು ಮತ್ತು ರೈತ ಮುಖಂಡರ ಸಭೆ ನಡೆಸಬೇಕು. ಈ ಜಿಲ್ಲೆಗೆ ಅಗತ್ಯವಿರುವ ಬಿತ್ತನೆ ಬೀಜ, ರಸಗೊಬ್ಬರ ರಿಯಾಯಿತಿ ದರದಲ್ಲಿ ನೀಡಲು ಕ್ರಮ ವಹಿಸಬೇಕು. ಇಲ್ಲವಾದರೆ ರೈತರು ಬೆಳೆ ಇಡಲು ಸಂಕಷ್ಟ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರು ಬಳಸುವಂತ ರಸಗೊಬ್ಬರಗಳನ್ನು ಹೆಚ್ಚು ಮಾಡಿರುವಂತಹ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ನಗ್ನ ಸ್ಥಿತಿಯಲ್ಲಿ ಅಪರಿಚಿತ ಮಹಿಳೆಯ ಮೃತದೇಹ ಕೆರೆಯ ನೀರಿನಲ್ಲಿ ತೇಲುತ್ತಿರುವುದು ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಭೀತಿ ಮೂಡಿಸಿದೆ. ಇತ್ತೀಚಿನ ದಿನಗಳಲ್ಲಿ ಇದೇ ಕೆರೆಯಲ್ಲಿ ಪದೇ ಪದೇ ಸಾವಿನ ಪ್ರಕರಣಗಳು ನಡೆಯುತ್ತಿರುವ ಹಿನ್ನೆಲೆ ಗ್ರಾಮಸ್ಥರು ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳ ರಂಗಧಾಮ ಕೆರೆಯಲ್ಲಿ ಇಂದು ಬೆಳಗ್ಗೆ ಸ್ಥಳೀಯರು ಕೆರೆ ಬಳಿ ತೆರಳಿದ ವೇಳೆ ನೀರಿನಲ್ಲಿ ಮಹಿಳೆಯ ಶವ ತೇಲುತ್ತಿರುವುದನ್ನು ಗಮನಿಸಿದ್ದಾರೆ. ಕೂಡಲೇ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಮೃತ ಮಹಿಳೆ ನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ಇದು ಆತ್ಮಹತ್ಯೆಯೋ ಕೊಲೆಯೋ ಎಂಬ ಅನುಮಾನಗಳು ವ್ಯಕ್ತವಾಗುತ್ತಿವೆ. ಏನೋ ಸ್ಥಳಕ್ಕೆ ಸೋಕೋ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ಆರಂಭಿಸಿದ್ದಾರೆ. ಇಲ್ಲಿ ಬೆಳಗಿನ ಜಾವ ಯಥಾಸ್ಥಿತಿ ಪ್ರತಿನಿತ್ಯ ಯಾವ ಥರ ವಾಕ್ ಬರ್ತಾರೆ. ವಾಕ್ ಬರುವಾಗ ಈ ಕಟ್ಟೆ ಮೇಲೆ ವಾಕ್ ಮಾಡ್ಕೊಂಡು ಬರುತ್ತಿರ್ತಕ್ಕಂಥವಾಗ ಯಾರೋ ಒಬ್ಬರು ನೋಡಿ ಈ ಶವ ಪತ್ತೆ ಆಗಿರೋದನ್ನು ನೋಡಿ ಮತ್ತು ಅವರು ಇಲ್ಲಿ ಒಂದು 5-6 ಜನ ನಿಂತಿದ್ದರು. ಯಾವುದೋ ಶವ ಪತ್ತೆ ಆಗಿದೆ, ಇಲ್ಲಿ ಯಾರ್ದು ನೋಡಿ ಅಂತ ನಿಂತಿದ್ದಾಗ 5-6 ಮಂದಿ ನಿಂತಿರುವಾಗ ಮತ್ತು ಸುತ್ತ ಇಲ್ಲೇ ಓಡಾಡ್ತಿಕ್ಕಂಥವ್ರು ಯಾರು ಅಂತ ನೋಡಿ ಬಂದು ಜನ ನೋಡ್ತಿದ್ದಾಗ ಇದು ಒಂದು ಶವ ಪತ್ತೆ ಆಗಿದೆ. ಇದು ಶವ ಯಾವಾಗ ಬಂದು ಬಿದ್ದಿದೆ ಅಂತಿಲ್ಲ, 2 ದಿನ 3 ದಿನ ಮುಂಚೆನೇ ಬಿದ್ದಿರ್ತಕ್ಕಂಥದ್ದು. ಬಿದ್ದು ಈ ಉಲ್ಟಾ, ಯಾಕಂದರೆ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಲಿಲ್ಲ, ಮೇಲೆಗೆ ಎತ್ತೋರ್ಗು ಐಡೆಂಟಿಫಿಕೇಷನ್ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಉಲ್ಟಾ ಬಿದ್ದು ಒಳಗಡೆ ಇದು ರಂಗಧಾಮ ಕೆರೆಯಲ್ಲಿ ಶವ ಪತ್ತೆ ಆಗಿರೋಂಥದ್ದು. ಇದು ಲೇಡೀಸ್ ಇದು ಅಂದಾಜು 36ರಿಂದ 38, ಒಂದು 40 ಒಳಗಡೆ ಆಗಿರತಕ್ಕಂಥ ವಯಸ್ಸಾಗಿದೆ. ಈ ಶವ ಪತ್ತೆ ಇಲ್ಲಿ ಏನು ಸುಳಿ ಸಿಗಲಿಲ್ಲ. ಇವ್ರು ಯಾರು ಏನು, ಈ ಕೆರೆ ಸುತ್ತಮುತ್ತಲ 7 ಹಳ್ಳಿಗಳು ಇದಕ್ಕೆ ಅಟ್ಯಾಚ್ ಇರುವಂಥ ಹಳ್ಳಿಗಳಿದೆ. 7 ಹಳ್ಳಿಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಅಲ್ಲ ಇವರು ಬೇರೆ ಯಾರೋ ಶವ ಇಲ್ಲಿ ಪತ್ತೆ ಆಗಿದೆ. ಹೌದು, ಇದಕ್ಕಿಂತ 1 ವಾರಕ್ಕೂ ಮುಂಚೆನೇ ಬಾಪೂಜಿ ನಗರದ ನಿವಾಸಿಯಾದಂಥ ನರಸಿಂಹಾಲಯಾಜು ಮೈಕಲ್ ಅಂತ ಒಬ್ಬರು, ಅವರು ಸಾವನ್ನಪ್ಪಿದ್ರು ಇಲ್ಲೇನೆ. ಇನ್ನು 3 ದಿನಗಳ ಹಿಂದಷ್ಟೇ ರಂಗಸ್ಥಳ ರಂಗಧಾಮ ಕೆರೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ನಿವಾಸಿ ನರಸಿಂಹ ಎಂಬುವರು ಕುಡಿದು ಕೆರೆಯಲ್ಲಿ ಬಿದ್ದು ಸಾವನ್ನಪ್ಪಿದ ದುರ್ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ. ಕೆರೆಯಲ್ಲಿ ನಗ್ನ ಸ್ಥಿತಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದ್ದು ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಇದೇ ಕೆರೆಯಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಪದೇ ಪದೇ ಜನರು ಬಿದ್ದು ಸಾವನ್ನಪ್ಪುತ್ತಿರುವ ಘಟನೆಗಳು ನಡೆಯುತ್ತಿದ್ದು, ಸಂಜೆಯಾದರೆ ಸಾಕು ಈ ಭಾಗಕ್ಕೆ ಬರಲು ಭಯವಾಗುತ್ತೆ, ಕುಡುಕರ ಅಡ್ಡೆಯಾಗಿದೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದರು. ಇನ್ನು ಸುರಕ್ಷತಾ ಕ್ರಮಗಳ ಕೊರತೆಯೇ ಇದಕ್ಕೆ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಕೆರೆ ಸುತ್ತ ಭದ್ರತಾ ಬೇಲಿ, ಎಚ್ಚರಿಕೆ ಫಲಕಗಳು ಹಾಗೂ ನಿಗಾ ವ್ಯವಸ್ಥೆ ಅಳವಡಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸಾಯಂಕಾಲ 6-6:30 ಎಲ್ಲ ಚಿಕ್ಕಬಳ್ಳಾಪುರ ಟೌನಿಂದ ಬಂದು ಇಲ್ಲಿ ತುಂಬ್ಕೊತಾರೆ ಜನ. ಯಾರು ಯಾಕೆ ಓವರ್ ತತ್ತಾರೋ ಗೊತ್ತಿರಲ್ಲ. ಇಲ್ಲಿ ನೆರಳು ಅಂತ ಹೇಳಿ ಕುತ್ಕೊತಾರೆ, ಕತ್ಲಾಗ್ತದೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಇವ್ರ ಪಾಡ್ಗೆ ಇವ್ರು ಎಂಜಾಯ್ ಮಾಡ್ಕೊಂಡು ಇಲ್ಲಿ ಏನು ಎಣ್ಣೆಗಳು ಹಾಕೋದು, ಜ್ಯೂಸ್ಗಳು ಕುಡಿಯೋದು, ಕಬಾಬ್ಗಳು ತರೋದು, ತಿನ್ನೋದು, ಈ ಥರ ಮಾಡ್ತಾ ಇರ್ತಾರೆ. ಇಲ್ಲಿ ರೋಡಿಂದ ಹೋಗೋಕೆ ಭಯ, ಒಬ್ಬೊಬ್ರು ಹೋಗೋಕೆ ಭಯ, 2-3 ಜಮಾಯಿಗೆ ಹೋಗೋದು. ಯಾವಾಗ ಹಿಂಗೆ ಆಗ್ತಾಯಿದ್ರೆ ಭಯ ಅಲ್ವಾ ಜನಕ್ಕೆ. ಅದಕ್ಕೆ ಅವರು 2-3 ದಾರಿಯಿಂದ ಹೋಗೋದು ಜೊತೆಗಳಲ್ಲಿ. ಅವರು ಮೀನಿಡಕ್ಕೆ ಬಂದು ಸತ್ತೋಗಿರೋದು ಕುಡಿದ್ಬಿಟ್ಟು, ಮುತ್ತ ಮೇಲೆ ಒಳಕಿಳಿದಿರೋದು, ಬಟ್ಟೆ ತೆಗೆದು. ಇವರು ಯಾರೋ ಗೊತ್ತಿಲ್ಲ ಇನ್ನು. ಭಯ ಅಲ್ಲೇ ದಾರಿಯಿಂದ ಹೋಗೋದಕ್ಕೆ. ಒಬ್ಬೊಬ್ರು ಇಬ್ಬಿಬ್ರು ಹೋಗೋಕ್ಕಾಗಲ್ಲ. ಹೆಣ್ಮಕ್ಳು ಬರ್ತಾರೆ, ಸ್ಕೂಲ್ನಿಂದ ಬರ್ತಾರೆ, ಅವರು ಒಬ್ಬೊಬ್ರು ಹೋಗೋಕ್ಕಾಗಲ್ಲ. ಅವರು 2-3 ಜಮಾ ಮಾಡಿಕೊಂಡು ಹೋಗಬೇಕು.
ಒಟ್ಟಾರೆ ರಂಗಧಾಮ ಕೆರೆಯಲ್ಲಿ ಮತ್ತೊಮ್ಮೆ ಶವ ಪತ್ತೆಯಾಗಿರುವುದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿದ್ದು, ಪ್ರಕರಣದ ಸತ್ಯಾಸತ್ಯತೆ ಪೊಲೀಸರ ತನಿಖೆಯ ಬಳಿಕವೇ ಬಹಿರಂಗವಾಗಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಂಡಂ ದಶಗುಣಂ ಎಂಬ ಮಾತು ಚಿಕ್ಕಬಳ್ಳಾಪುರ ನಗರಸಭೆಗೆ ಹೇಳಿ ಮಾಡಿಸಿದಂತಿದೆ. ಜಿಲ್ಲಾಧಿಕಾರಿಗಳನ್ನ ಮೆಚ್ಚಿಸಲು ಬಿಬಿ ರಸ್ತೆಯ ಸ್ವಚ್ಛತೆ ಕೈಗೊಂಡಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಇಡೀ ನಗರದ 31 ವಾರ್ಡ್ಗಳು ಕೊಳೆತು ನಾರುತ್ತಿದ್ದರೂ ಗಮನ ಹರಿಸುತ್ತಿಲ್ಲ ಎಂಬ ವರದಿ ಸಿಟಿವಿ ನ್ಯೂಸ್ನಲ್ಲಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತು ಬೆಳಗಾಗುವಷ್ಟರಲ್ಲಿ ಕಸ ತೆರವು ಮಾಡಿದ್ದಾರೆ. ಆದರೆ ಚರಂಡಿಗಳ ಸ್ವಚ್ಛತೆ ಬಗ್ಗೆ ಮಾತ್ರ ಇನ್ನೂ ಗಮನ ಹರಿಸಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ದಂಡಂ ದಶಗುಣಂ ಎಂಬ ಮಾತು ನೀವೆಲ್ಲ ಕೇಳಿರಬಹುದು. ಈ ಮಾತು ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಹೇಳಿ ಮಾಡಿಸಿದಂತಿದೆ. ಕಳೆದ 1.5 ವರ್ಷದಿಂದ ಗಾಢ ನಿದ್ದೆಯಲ್ಲಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ನಗರಸಭೆ ಕಚೇರಿಗೆ ಭೇಟಿ ನೀಡಿ ಅವರ ನಿರ್ಲಕ್ಷ್ಯವನ್ನ ಖುದ್ದು ಕಂಡು 2 ಅಧಿಕಾರಿಗಳನ್ನ ಅಮಾನತು ಮಾಡಿದರಲ್ಲ, ಆಗ ಈ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರವಾಯಿತು. ಇದ್ದವರು ನಾಗರಿಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದು ಬಿಟ್ಟು ಜಿಲ್ಲಾಧಿಕಾರಿಗಳನ್ನು ಮೆಚ್ಚಿಸಲು ಇವರು ಮುಖ ತೊಳೆಯದಿದ್ದರೂ ಬಿಬಿ ರಸ್ತೆ ತೊಳೆಯಲು ಮುಂದಾದರು. ಆದರೆ ನಗರದ ವಾರ್ಡುಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಜನರು ಎಷ್ಟು ನೋವು ಅನುಭವಿಸುತ್ತಿದ್ದಾರೆ ಎಂಬ ಬಗ್ಗೆ ಕನಿಷ್ಠ ಸೌಜನ್ಯಕ್ಕೂ ತಿಳಿಯದ ಪ್ರಯತ್ನ ಮಾಡಿಲ್ಲ. ಇದರಿಂದ ಸಿಟಿವಿ ನ್ಯೂಸ್ ನಗರದ 10ನೇ ವಾರ್ಡಿನಲ್ಲಿ ಬಿದ್ದಿರುವ ಕಸದ ರಾಶಿಯ ಬಗ್ಗೆ ಮತ್ತು ಗಂಗನಮಿದಿಯಲ್ಲಿ ಕಟ್ಟಿಕೊಂಡಿರುವ ಚರಂಡಿಗಳ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತಲ್ಲ. ಆಗ ನಗರಸಭೆ ಅಧಿಕಾರಿಗಳಿಗೆ ಚಿಕ್ಕಬಳ್ಳಾಪುರ ಅಂದರೆ ಬಿಬಿ ರಸ್ತೆ ಮಾತ್ರ ಅಲ್ಲ, ಇತರೆ ಕಡೆಯೂ ಇದೆ ಎಂಬುದು ಅರಿವಿಗೆ ಬಂದಂತಿದೆ. ಹಾಗಾಗಿಯೇ ರಾತ್ರಿ ಸುದ್ದಿ ಪ್ರಸಾರ ಆಗುತ್ತಿದ್ದಂತೆ ಇಂದು ಬೆಳಗಾಗುವುದನ್ನೇ ಕಾಯುತ್ತಿದ್ದರಂತೆ ಪೌರ ಕಾರ್ಮಿಕರನ್ನ ಕರೆತಂದು ರಾಶಿಗಟ್ಟಲೆ ಬಿದ್ದಿದ್ದ ಲೋಡುಗಟ್ಟಲೆ ಕಸವನ್ನ ಸ್ವಚ್ಛಗೊಳಿಸಿದ್ದಾರೆ. ಕಸದ ರಾಶಿ ಬಿದ್ದು ದುರ್ನಾಥ ಬೀರುವ ಜೊತೆಗೆ ಸಾಂಕ್ರಾಮಿಕ ರೋಗ ಭೀತಿ ಸೃಷ್ಟಿಸಿದ್ದ ರಾಶಿ ತ್ಯಾಜ್ಯವನ್ನ ಸ್ವಚ್ಛಗೊಳಿಸಿದ ಪರಿಣಾಮ ಸ್ಥಳೀಯ ನಿವಾಸಿಗಳು ಸಿಟಿವಿ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಗಂಗನಮಿದ್ದೆ ಪ್ರದೇಶದಲ್ಲಿರುವ ಚರಂಡಿಗಳಲ್ಲಿ ತುಂಬಿಕೊಂಡಿರುವ ತ್ಯಾಜ್ಯ ಸ್ವಚ್ಛಗೊಳಿಸಲು ಈ ನಗರಸಭೆ ಅಧಿಕಾರಿಗಳಿಗೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಹಾಗಾಗಿ ಗಂಗನಮಿದ್ದೆ ವ್ಯಾಪ್ತಿಯ ಚರಂಡಿಗಳ ಸಮಸ್ಯೆ ಇನ್ನೂ ಮುಂದುವರೆದಿದ್ದು, ಇವುಗಳನ್ನ ಯಾವಾಗ ಸ್ವಚ್ಛಗೊಳಿಸಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸಿ ಮೇ 30ರಂದು ಉಗ್ರ ಹೋರಾಟ ನಡೆಸುವುದಾಗಿ ಎದ್ದೇಳು ಕರ್ನಾಟಕ ಸಂಸ್ಥೆ ಘೋಷಣೆ ಮಾಡಿದೆ. ಎಸ್ಐಆರ್ನಿಂದಾಗಿ ದೇಶದ ಪ್ರಜೆಗಳಿಗೆ ಅನ್ಯಾಯವಾಗಲಿದೆ ಎಂದು ಆರೋಪಿಸಿರುವ ಎದ್ದೇಳು ಕರ್ನಾಟಕ ಸಂಸ್ಥೆ ಎಸ್ಐಆರ್ ಕೈಬಿಡಬೇಕೆಂದು ಒತ್ತಾಯಿಸಿ ಹೋರಾಟ ಹಮ್ಮಿಕೊಳ್ಳುವುದಾಗಿ ಹೇಳಿದೆ. ಈ ಕುರಿತು ಒಂದು ವರದಿ. ಎಸ್ಐಆರ್ ಅದೇ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಜಿಲ್ಲೆಯ ಕೆಲ ಪ್ರಗತಿಪರ ಸಂಘಟನೆಗಳಿಗೂ ಭಯ ಹುಟ್ಟಿಸಿದೆ. ಎಸ್ಐಆರ್ ಅನುಷ್ಠಾನದಿಂದ ರಾಜ್ಯದಲ್ಲಿ ಅನ್ಯಾಯವಾಗಲಿದೆ. ಹೀಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಎಸ್ಐಆರ್ ಕೈಬಿಡಬೇಕು ಎಂದು ಒತ್ತಾಯಿಸಿ ಮೇ 30ರಂದು ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಎದ್ದೇಳು ಕರ್ನಾಟಕ ಎಂಬ ಸಂಘಟನೆಯೊಂದು ಘೋಷಣೆ ಮಾಡಿದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಶ್ರೀಕಂಠಾಚಾರಿ, ಕೇಂದ್ರ ಚುನಾವಣಾ ಆಯೋಗ ಸಂವಿಧಾನ ವಿರೋಧಿ ನಿಲುವು ತಾಳಿದೆ ಎಂದು ಆರೋಪಿಸಿದರು. ಇನ್ನು ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಇದೇ ಎಸ್ಐಆರ್ ಪರಿಣಾಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೇರಿದೆ. ರಾಜ್ಯದಲ್ಲೂ ಎಸ್ಐಆರ್ ನಡೆದರೆ ಕೋಮುವಾದಿ ಪಕ್ಷವಾದ ಬಿಜೆಪಿ ಅಧಿಕಾರಕ್ಕೆ ಬರುವ ಅಪಾಯವಿದೆ. ಹಾಗಾಗಿ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಸ್ಐಆರ್ ಅನುಷ್ಠಾನ ಮಾಡಲು ಬಿಡದೆ ಜನರು ಹೋರಾಟ ಮಾಡಬೇಕು ಎಂದು ಕರೆ ನೀಡಿದರು. ಅಲ್ಲದೆ ಮೇ 30ರಂದು ನಡೆಯಲಿರುವ ಹೋರಾಟಕ್ಕೆ ಸಿಪಿಎಂ, ಎಸ್ಡಿಪಿಐ ಮತ್ತು ಕಾಂಗ್ರೆಸ್ ಬೆಂಬಲ ನೀಡುತ್ತಿರುವುದಾಗಿ ಅವರು ಘೋಷಿಸಿದರು. ಹಾಗಾದರೆ ಕೇರಳ ಮತ್ತು ತಮಿಳುನಾಡಿನಲ್ಲೂ ಎಸ್ಐಆರ್ ಅನುಷ್ಠಾನವಾಗಲಿದೆಯಲ್ಲ,
ಅಲ್ಲಿ ಯಾಕೆ ಬಿಜೆಪಿ ಗೆಲ್ಲಲಿಲ್ಲ ಎಂಬ ಪತ್ರಕರ್ತರ ಪ್ರಶ್ನೆಗೆ ಅಲ್ಲಿನ ಸರ್ಕಾರಗಳು ಸ್ಮಾರ್ಟ್ ಕಾರ್ಡ್ ನೀಡಿ ಅನಗತ್ಯ ಮತದಾರರನ್ನು ಪಟ್ಟಿಯಿಂದ ಕೈಬಿಡದಂತೆ ಮಾಡಿದೆ. ಹಾಗಾಗಿ ಅಲ್ಲಿ ಬಿಜೆಪಿಯೇತರ ಸರ್ಕಾರಗಳು ಅಧಿಕಾರಕ್ಕೆ ಬಂದಿವೆ ಎಂದರು. ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಎಲ್ಲಿಯೂ ಸ್ಮಾರ್ಟ್ ಕಾರ್ಡ್ ನೀಡಿ ಅರ್ಹ ಮತದಾರರನ್ನ ಕೈಬಿಡದಂತೆ ಯಾಕೆ ಕ್ರಮ ವಹಿಸಬಾರದು ಎಂಬ ಪ್ರಶ್ನೆಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಮಾರ್ಟ್ ಕಾರ್ಡ್ ನೀಡಿದ ಬಗ್ಗೆ ಘೋಷಣೆ ಮಾಡಿದ್ದಾರೆ ಎಂದರು. ಸ್ಮಾರ್ಟ್ ಕಾರ್ಡ್ ನೀಡುವುದಾದರೆ ಹೋರಾಟ ಯಾಕೆ ಎಂದು ಪ್ರಶ್ನೆ ಮಾಡಿದರೆ ಅವರ ಬಳಿ ಉತ್ತರ ಇರಲಿಲ್ಲ. ಸಸ್ಪೆಕ್ಟೆಡ್ ವೋಟರ್ಸ್ ಅಂತ ಪ್ರಿಂಟ್ ಮಾಡಿಕೊಟ್ಬಿಡ್ತದೆ, ಅದನ್ನೆಲ್ಲ ತೆಗಿತಾರೆ. ಈ ತರದ್ರೆಲ್ಲ ಮಾಡಿ ಮತದಾರನ ತೆಗಿಲಿಕ್ಕೆ ಹೆಂಗಿದೆ, ಯಾವ ಮೂಲದಲ್ಲಿ ತೆಗಿಲಿಕ್ಕೆ ಸಾಧ್ಯ ಅದೆಲ್ಲ. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ವ್ಯವಸ್ಥೆ ಬಿಹಾರ್ ಎಲೆಕ್ಷನ್ ಅಲ್ಲಿ ಇರ್ಲಿಲ್ಲ. ಈ ಕ್ವಶನ್ ಮಾಡೋದು ಯಾವಾಗ ರೈಸ್ ಆಯ್ತೋ, ಹೆಂಗ್ ನೀವು ತೆಗಿತಾ ಇದ್ದೀರಿ ಅಂತ ಕ್ವಶನ್ ಮಾಡಿದಾಗ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಅಲ್ಲಿ ಮತ್ತೆ ಈ SIR ಪ್ರಕ್ರಿಯೆಯಲ್ಲಿ ತಂದಿದ್ದಾರೆ. ಅದನ್ನ ವಿರೋಧಿಸಬೇಕು ಅಂತ. ಈ ರೀತಿ ಉದಾಹರಣೆಗೆ ನನ್ನ ಹೆಸರು ಶ್ರೀರಂಗಾಚಾರಿ SRI ಅಂತ ಬರಿತೀನಿ, SRE ಅಂತ ಬರಿಬಹುದು, SHRI ಅಂತ ಬರಿಬಹುದು, SHRE ಅಂತ ಬರೋದು. 4 ರೀತಿ ಬರಿಬಹುದು. ಈ ಎರಡರಲ್ಲಿ ಯಾವ್ದ್ರಲ್ಲಿ ಡಿಸ್ಟರ್ಬೆನ್ಸ್ ಇದ್ರು ನನ್ನ ಹೆಸರು ಹೋಯ್ತು ಅಂತ ನಂದಾಗಿದೆ. ಈಗ 25ರಲ್ಲಿ SRI ಅಂತ ಇದೆ ನನ್ನ ಹೆಸರು, 2002ರಲ್ಲಿ SRE ಅಂತ ಇದೆ, ತೆಗಿತಾರೆ. ಏನ್ ಮಾಡ್ಲಿ ನಾನು ಈ ಭಾರತದ ಪೌರನಲ್ವಾ? ಕೇವಲ 1 ಅಕ್ಷರದ ಮಿಸ್ಟೇಕ್ ಇಂದ ಈ ತರದ್ದು ದುರಂತಗಳು ಈ ದೇಶದಲ್ಲಿ ಸಂಘಟಿಸ್ತಾ ಇದ್ದಾವೆ ಬಂಧುಗಳೇ. ಇದನ್ನ ನಾವು ಸಾರ್ವಜನಿಕರ ಗಮನಕ್ಕೆ ತರಬೇಕು. ವ್ಯಾಪಕವಾಗಿ ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿ. ಇನ್ನು ನಿಮ್ಮ ಹೋರಾಟ ಜನರ ಮತಕ್ಕಾಗಿಯಲ್ಲ, ಕೇವಲ ಬಿಜೆಪಿ ವಿರುದ್ಧ ಮಾತ್ರ ಅಲ್ಲವೇ ಎಂಬ ಪ್ರಶ್ನೆಗೆ ತಬ್ಬಿಬ್ಬಾದ ಹೋರಾಟಗಾರರು ಇಲ್ಲ ಎಂದು ಸ್ಪಷ್ಟಪಡಿಸುವ ಪ್ರಯತ್ನ ಮಾಡಿದ್ರು. ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಈ ಕುರಿತು ಬೂತ್ ಮಟ್ಟದಲ್ಲಿ ಕ್ರಮ ವಹಿಸಿ ಅರ್ಹ ಮತದಾರರು ಪಟ್ಟಿಯಿಂದ ವಂಚಿತರಾಗದಂತೆ ಕ್ರಮ ವಹಿಸಿದರೆ ನಿಮ್ಮ ಹೋರಾಟಕ್ಕೆ ಬೆಂಬಲಿಸಲು ಕಾರಣವೇನು? ನೀವು ಕಾಂಗ್ರೆಸ್ ಹೇಳಿದಂತೆ ಹೋರಾಟ ಮಾಡುತ್ತಿದ್ದೀರಾ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ನೀಡಲು ತಿಣುಕಾಡುವಂತಾಯಿತು. ಒಟ್ನಲ್ಲಿ SIR ಪ್ರಗತಿಪರ ಹೋರಾಟಗಾರರಲ್ಲೂ ನಡುಕ ಹುಟ್ಟಿಸಿದ್ದು, ಶತಾಯಗತಾಯ ಅನುಷ್ಠಾನವಾಗದಂತೆ ತಡೆಯಲು ಆಡಳಿತಾರೂಢ ಕಾಂಗ್ರೆಸ್ ಸೇರಿದಂತೆ ಪ್ರಗತಿಪರ ಪಕ್ಷಗಳಾದ CPM, SDPI ಮತ್ತು ಪ್ರಗತಿಪರ ಸಂಘಟನೆಗಳು ಶ್ರಮ ವಹಿಸುತ್ತಿವೆ ಎಂಬುದು ಸ್ಪಷ್ಟವಾಯಿತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. KCN ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. MG ರಸ್ತೆ, ನಿಮ್ಮಾಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, LKG, UKG ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. KCN ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. MG ರಸ್ತೆ, ನಿಮ್ಮಾಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ.
ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, ಟು ಗ್ರೋ ಆ್ಯಂಡ್ ಟು ಶೈನ್. For more details, contact Divyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಜಮೀನಿಗೆ ತೆರಳಿದ ವೃದ್ಧೆಯೊಬ್ಬರು ನಿಗೂಢವಾಗಿ ನಾಪತ್ತೆಯಾಗಿರುವ ಪ್ರಕರಣ ನಂಜನಗೂಡು ತಾಲೂಕು ಕಸುವಿನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ನಾಪತ್ತೆಯಾದ ಸ್ಥಳದಲ್ಲಿ ಮನುಷ್ಯರು ಸೃಷ್ಟಿಸಿದ ಚಿರತೆ ಹೆಜ್ಜೆ ಗುರುತು ಪತ್ತೆಯಾಗಿದೆ. ವೃದ್ಧೆ ಅಪಹರಣವೋ ಅಥವಾ ಕಾಡು ಪ್ರಾಣಿಗಳು ಎಳೆದೊಯ್ದಿರಬಹುದೇ ಎಂಬ ಆತಂಕ ಶುರುವಾಗಿದೆ. ಜಮೀನಿಗೆ ತೆರಳಿದ ವೃದ್ಧೆಯೊಬ್ಬರು ನಿಗೂಢವಾಗಿ ನಾಪತ್ತೆಯಾಗಿರುವ ಪ್ರಕರಣ ನಂಜನಗೂಡು ತಾಲೂಕು ಕಸುವಿನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ನಾಪತ್ತೆಯಾದ ಸ್ಥಳದಲ್ಲಿ ಮನುಷ್ಯರು ಸೃಷ್ಟಿಸಿದ ಚಿರತೆ ಹೆಜ್ಜೆ ಗುರುತು ಪತ್ತೆಯಾಗಿದೆ. ವೃದ್ಧೆ ಅಪಹರಣವೋ ಅಥವಾ ಕಾಡು ಪ್ರಾಣಿಗಳು ಎಳೆದೊಯ್ದಿರಬಹುದೇ ಎಂಬ ಆತಂಕ ಶುರುವಾಗಿದೆ. ಕುಟುಂಬಸ್ಥರು ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ. 63 ವರ್ಷದ ಶಿವರುದ್ರಮ್ಮ ನಿಗೂಢವಾಗಿ ನಾಪತ್ತೆಯಾದ ವೃದ್ಧೆ. ನಿನ್ನೆ ಜಮೀನಿಗೆ ಎಂದು ಮನೆ ಬಿಟ್ಟ ಶಿವರುದ್ರಮ್ಮ ಮತ್ತೆ ಹಿಂದಿರುಗಲಿಲ್ಲ.
ತಡರಾತ್ರಿಯಾದರೂ ಮನೆಗೆ ಹಿಂದಿರುಗದ ಹಿನ್ನೆಲೆ ಕುಟುಂಬಸ್ಥರು ಆತಂಕಗೊಂಡು ನಂಜನಗೂಡು ಗ್ರಾಮಾಂತರ ಠಾಣೆಗೆ ಮಾಹಿತಿ ತಿಳಿಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದಾಗ ಶಿವರುದ್ರಮ್ಮ ತೆರಳಿದ್ದ ಜಮೀನು ಬಳಿ ಮನುಷ್ಯರು ಬೆರಳಿನಿಂದ ಸೃಷ್ಟಿಸಿದ ಚಿರತೆ ಹೆಜ್ಜೆಯಂತಹ ಗುರುತುಗಳು ಪತ್ತೆಯಾಗಿವೆ. ಅಲ್ಲದೆ ಶಿವರುದ್ರಮ್ಮ ಅವರ ಚಪ್ಪಲಿಗಳು ಅನಾಥವಾಗಿ ಬಿದ್ದಿದೆ. ಕಾಡು ಪ್ರಾಣಿಗಳು ಎಳೆದೊಯ್ದಿರಬಹುದೆಂಬ ಶಂಕೆಯಿಂದ ಅರಣ್ಯ ಇಲಾಖೆ ಶೋಧನೆ ನಡೆಸಿದ್ದಾರೆ. ಕೃತಕ ಚಿರತೆ ಹೆಜ್ಜೆ ಹೊರತುಪಡಿಸಿದರೆ ಎಳೆದೊಯ್ದಿರುವ ಇನ್ಯಾವುದೂ ಕುರುಹುಗಳು ಕಂಡು ಬಂದಿಲ್ಲ. ಶಿವರುದ್ರಮ್ಮ 60 ಗ್ರಾಂ ಚಿನ್ನದ ಸರ ಹಾಗೂ 10 ಗ್ರಾಂ ಕಿವಿ ಓಲೆಗಳು ಧರಿಸಿದ್ದರೆಂದು ಹೇಳಲಾಗಿದೆ. ನಾವು ಕರೆಕ್ಟಾಗಿ ಹೇಳಕ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಸಸ್ಪೆಕ್ಟೆಡ್ ಬಂದು ನಮಗೆ ಯಾವುದರಿಂದ ಆಗಿದೆ ಅಂತಕ್ಕಂಥ ಮಾಹಿತಿ ಇಲ್ಲ. ಬಟ್ ನಿನ್ನೆ ಅವರು 12ವರೆಗೆ ಮಿಸ್ ಆಗಿರ್ತಕ್ಕಂಥವ್ರು ಇಂದು ನಮಗೆ 1.5 ದಿನ ಕಳೆದಿದೆ. ನಮಗೆ ಅವರು ಎಲ್ಲಿದ್ದಾರೆ ಏನು ಅಂತಕ್ಕಂಥ ಯಾವುದೇ ಥರದ ಮಾಹಿತಿಗಳು ನಮಗೆ ಇಲ್ಲ ಸರ್. ನಿನ್ನೆಯಿಂದ ಇಲ್ಲಿವರೆಗೆ ಸುಮಾರು ಒಂದು 500 ಜನರ ತಂಡ ಇಲ್ಲಿ ಎಲ್ಲ ಪ್ರದೇಶಗಳನ್ನು ಓಡಾಡ್ತಾ ಇದೆ. ಬಟ್ ಎಲ್ಲೂ ಸಹ ಅವ್ರ ಸುಳಿವು ನಮಗೆ ಸಿಕ್ಕಿಲ್ಲ ನಮಗೆ. ಸೊ ನಾವು ಈ ಮೂಲಕ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಇಲಾಖೆ ಮತ್ತು ಕ್ರೈಮ್ ಬ್ರಾಂಚ್ ಅವ್ರಿಗೆ ಈವನ್ DC ಅವ್ರಿಗೂ ಸಹ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಫಸ್ಟ್ ನಮಗೆ ಏನಾಗಬೇಕು ಅಂತಂದರೆ ಇಲ್ಲಿರ್ತಕ್ಕಂತಹ ಕಾಡು ಪ್ರಾಣಿಗಳ ಕಾಟವನ್ನು ಮೊದಲು ಕಡಿಮೆ ಮಾಡಬೇಕು. ನಮಗೆ ಮಹಿಳೆಯರಿಗೆ ನಮಗೆ ರಕ್ಷಣೆ ಬೇಕು. ನಮಗೆ ಈಗ ಆಡಾಗಲೇ ನಮಗೆ 12:30ಕ್ಕೆ ಒಬ್ಬ ಮಹಿಳೆ ಒಂದು ಗ್ರಾಮದಿಂದ ನಾಪತ್ತೆ ಆಗ್ತಾರೆ ಅಂತಂದರೆ ಇದಕ್ಕೆ ನಾವು ಯಾರನ್ನ ಹೊಣೆ ಮಾಡಬೇಕು ನಾವು? ಹಂಗಾಗಿ ನಾವು ಎಲ್ಲ ಅಧಿಕಾರಿಗಳನ್ನು ತಗೊಂಡು ನಮಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೂಡಲೇ ನಮಗೆ FIR ಮತ್ತು ಈ ಥರ ಇವುಗಳನ್ನು ಮಾಡಿ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ವಹಿಸ್ಕೊಡ್ಬೇಕು ಸರ್. ನಮಗೆ ನಾವು ಕಸೂಳೆ ಗ್ರಾಮದ ಗ್ರಾಮಸ್ಥರು ಇಲ್ಲಿ ನಿನ್ನೆ ನಮ್ಮ ಗುರುಸ್ವಾಮಿಯನವರ ಹೆಂಡತಿ ಶಿವರುದ್ರಮ್ಮನವರು ಮನೆಯಿಂದ ಜಮೀನಿಗೆ ಒಂದು 11:30-12 ಗಂಟೆಯಲ್ಲಿ ಹೋಗಿದ್ದಾರೆ. ಹೋದ್ಮೇಲೆ ಅವರ ಯಜಮಾನರು ಇಲ್ಲ ಒಂದು ಹೊರಗಡೆ ಸಾವಿಗೇನೋ ಹೋಗಿದ್ರು. ಇವರು ಮನೇಲಿ ಇರಲಿಲ್ಲ. ಬಟ್ ಅವರು ರಾತ್ರಿ ಒಂದು 7:30 ಅಷ್ಟೊತ್ತು ಬಂದು ಅವ್ರಿಗೆ ಒಂದು ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇದೆಯಲ್ಲ, ಹಾರ್ಟ್ ಪೇಷೆಂಟು. ಹಾಗಾಗಿ ಮಾತ್ರೆ ತಗೊಂಡು ಅವರು ಒಂದು ಸ್ವಲ್ಪ ನಿದ್ದೆಗೆ ಹೋದರು. ಪುನಃ 10 ಗಂಟೆಗೆ ಎದ್ರು. 8 ಗಂಟೆ 10 ಗಂಟೆಯಲ್ಲಿ ಮನೇಲಿ ಇರಲಿಲ್ಲ. ಅವರು ಎಲ್ಲೋ ಒಂದು ಫಂಕ್ಷನ್ ಇದೆ ಪಕ್ಕದ ಮನೇಲಿ ಅಲ್ಲಿ ಹೋಗಿರ್ಬೋದು ಅಂತ ಅಂದ್ಬಿಟ್ಟು ಅನುಮಾನಾಸ್ಪದವಾಗಿ ಅವರು ಇರ್ಬೋದೇನೋ ಅಂದ್ಬಿಟ್ಟು ಇದ್ದರು. ಆದರೂ ಸಹ ಅವರು ಮತ್ತೆ ಇನ್ನೂ ಅರ್ಧ ಗಂಟೆ ನೋಡಿದ್ರು ಬರಲಿಲ್ಲ. ಆಗ ಅಕ್ಕಪಕ್ಕದ ಮನೆಯವರೆಲ್ಲ ವಿಚಾರಿಸಿದ್ರು. ಆಗ ಸುದ್ದಿ ಗೊತ್ತಾಯಿತು, ಇಲ್ಲ ಹೊರಗಡೆ ಇವರು ಜಮೀನಿಗೆ ಹೋದ್ರು ಬರಲಿಲ್ಲ ಅಂತ. ಆಗ ಎಲ್ಲ ಗ್ರಾಮಸ್ಥರು ನಾವೆಲ್ಲ ರಾತ್ರಿ ಹುಡುಕಿದಾಗ ಸಹ ನಮ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಪುನಃ ಬೆಳಿಗ್ಗೆ ಫಾರೆಸ್ಟ್ನವ್ರಿಗೆ ಫೋನ್ ಮಾಡಿದ್ವಿ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರು ಬಂದರು. ಅಲ್ಲಿ ಆ ಸ್ಪಾಟಲ್ಲಿ ಚಪ್ಪಲಿ ಇದೆ, ಅವ್ರು ಮೆಟ್ಟಿರ್ತಕ್ಕಂಥದ್ದು ಒಂದು ಬ್ಯಾಗ್ ಇದೆ. ಬಟ್ ಇನ್ನೇನು ಸುಳಿವಿಲ್ಲ. ಆದರೂ ಚಿರತೆ ಹೆಜ್ಜೆ ಇದೆ ಅಂತ ಅಂದ್ಬಿಟ್ಟು ಅವ್ರು ಬಂದು ನೋಡ್ಕೊಂಡು ಹೋದರು. ನಮ್ಮದು ಮಾಹಿತಿ ಯಾವುದೂ ಇಲ್ಲ, ಇಲ್ಲಿ ಪ್ರಾಣಿ ಹಾಕೋದ್ರದಾಗಲಿ ಯಾವುದೂ ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ಏನಾಗಿರ್ಬೋದು? ಇದ್ರ ಬಗ್ಗೆ ಸಂಬಂಧಪಟ್ಟವ್ರು ನೀವು ನಮಗೆ ನ್ಯಾಯ ದೊರಕಿಸ್ಕೊಟ್ಟು ಮತ್ತು ಪೊಲೀಸ್ ಇಲಾಖೆಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಬಂದು ಇನ್ವೆಸ್ಟಿಗೇಷನ್ಗೆ ಶುರು ಮಾಡ್ಬೋದು ನಾಳಿಂದ ಆಚೆಗೆ. ಆದರೆ ಬಟ್ ಈಗ ಬಂದು ಎಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ. ಚಿರತೆ ಸುತ್ತಮುತ್ತ ಎಲ್ಲ ಬಂದು ಇಲ್ಲಿ ಪ್ರಾಣಿಗಳನ್ನೆಲ್ಲ ಹಿಡಿದು ಮತ್ತು ಊರು ಪಕ್ಕದಲ್ಲೇ ಚಿರತೆ ಬಂದು ಹಸು ಕರು ಎಲ್ಲ ತಿಂದಿದೆ. ಅವ್ರಿಗೂ ಗೊತ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ. ಆದರೆ ಈ ಶಿವರುದ್ರಮ್ಮನವರು ಚಿರತೆನೂ ತಿಂದಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಯಾರು ಏನು ಮಾಡಿರ್ಬೋದು? ಒಂದು ಅನುಮಾನ ನಮಗೆ. ಅದಕ್ಕೆ ಸಂಬಂಧಪಟ್ಟವ್ರು ನೀವು ನಮಗೆ ಅವರ ಬಾಡಿ ಇಲ್ಲಾಂದರೆ ಅವರ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ನಮ್ಗೆ ಹುಡುಕಿ ಕೊಟ್ಟು ನ್ಯಾಯಯುತವಾಗಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಶಿವರುದ್ರಮ್ಮ ನಾಪತ್ತೆ ಪೊಲೀಸರಿಗೆ ಹಾಗೂ ಅರಣ್ಯ ಇಲಾಖೆಗೆ ತಲೆನೋವು ತಂದಿದೆ. ಕಿಡಿಗೇಡಿಗಳ ಕೃತ್ಯವೋ ಅಥವಾ ಕಾಡು ಪ್ರಾಣಿಗಳು ಎಳೆದೊಯ್ದಿದೆಯೋ ಗೊತ್ತಿಲ್ಲ. ಸದ್ಯ ನಂಜನಗೂಡು ಗ್ರಾಮಾಂತರ ಠಾಣೆ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡು ಶಿವರುದ್ರಮ್ಮ ಪತ್ತೆಗೆ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕೆಂಚನಪುರ ಗ್ರಾಮದ ಗ್ರಾಮ ಠಾಣೆಯಲ್ಲಿದ್ದ ನಿವೇಶನ ಭೂಮಿ ಮೇಲೆ ಬಲಾಢ್ಯರ ಕಣ್ಣು ಬಿದ್ದು ನಕಲಿ ದಾಖಲೆ ಸೃಷ್ಟಿಸಿ ದಲಿತ ಸಮುದಾಯದ ಜನತೆಗೆ ಭೂಮಿ ವಂಚನೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ.
ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಪುರ ಗ್ರಾಮದಲ್ಲಿ ನಿವೇಶನಗಳ ಅಳತೆ ಇದ್ದರೂ ಪಕ್ಕದ ನಿವೇಶನಗಳ ಬಲಾಢ್ಯರು ನಕಲಿ ದಾಖಲೆ ಸೃಷ್ಟಿಸಿ ನಮ್ಮ ನಿವೇಶನಗಳನ್ನು ಬಲವಂತವಾಗಿ ಒತ್ತುವರಿ ಮಾಡಿ ಗ್ರಾಮದವರಿಲ್ಲದ ಸಮಯದಲ್ಲಿ ಒತ್ತುವರಿಗೆ ಮುಂದಾಗಿದ್ದಾರೆ ಎಂದು ಆರೋಪಿಸಿ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಸಾಮಾಜಿಕ ಕಾರ್ಯಕರ್ತ ಮುನಿರಾಜು ಮಾತನಾಡಿ, ಛಲವಾದಿ ಸಮುದಾಯಕ್ಕೆ ಸರ್ಕಾರದಿಂದ ಭೂಮಿ ಮಂಜೂರಾಗಿ ನಮ್ಮ ಪೂರ್ವಜರಿಗೆ ಸರ್ಕಾರ ಈ ಭೂಮಿ ನೀಡಿತ್ತು. ಪಿತ್ರಾರ್ಜಿತದಿಂದ ನಮ್ಮ ಆಸ್ತಿಯ ಮೇಲೆ ಇದೀಗ ಭೂಗಳ್ಳರ ಕಣ್ಣು ಬಿದ್ದಿದೆ. 1992-93ರಲ್ಲಿ ನೆಲಮಂಗಲ ತಾಲೂಕು ಪಂಚಾಯಿತಿಯಿಂದ ನಮಗೆಲ್ಲ ಬೇರೆ ಜಾಗ ನೀಡಿದ್ದಾರೆ. ಪಿತ್ರಾರ್ಜಿತವಾದ ಆಸ್ತಿ ಇದೀಗ ತೊಂದರೆಯಾಗುತ್ತಿದೆ. ನಾವು ಇದೀಗ ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದರು. ಇದು ನಮ್ದು ಇಲ್ಲಿ ಹಳೆ ಇಟ್ಟಿತ್ತು. ನಮ್ಮ ಸಮುದಾಯ ಅಂದ್ರೆ ಛಲವಾದಿ ಸಮುದಾಯಕ್ಕೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಆಗೈತೆ. ನಮ್ಮ ತಾತಂದಿರಿಗೆ ಇಲ್ಲಿ ಜಮೀನ ಅವಾಗ ತಹಸೀಲ್ದಾರ್ ಕೊಟ್ಟಿದ್ದಾರೆ. ಅದರಿಂದ ನಾವು ಇಲ್ಲಿ ಹಳೆ ಹಟ್ಟಿ ಅಂತ ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು ಗುಡಿಸ್ಗಳು ಹಾಕೊಂಡು ವಾಸ ಇದ್ವಿ. 1992-93ರಲ್ಲಿ ಮೇಲ್ಗಡೆ ಸರ್ವೆ ನಂಬರಲ್ಲಿ ತಾಲೂಕ್ ಪಂಚಾಯತಿಯಿಂದ ಅಲರ್ಟ್ ಆಗಿ ಹಕ್ಕುಪತ್ರ ವಿತರಣೆ ಮಾಡಿದ್ರು. ಅವಾಗ ಅಲ್ಲಿ ಮನೆಗಳು ಕಟ್ಕೊಂಡು ಅಲ್ಲಿ ನಾವು ವಾಸ ಇದ್ವಿ. ಇಲ್ಲಿ ಖಾಲಿ ನಾವು ಇಲ್ಲಿ ಹಿಂಗೆ ಬಿಟ್ಕೊಂಡಿದ್ವಿ, ಮನೆಗಳು ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾವು ಅಣ್ಣ ತಮ್ಮದಿರು 11 ಜನ ಕುಟುಂಬ, ನಮ್ದು ಒಟ್ಟು ಕುಟುಂಬ ಉಗ್ರ ವಂಶದವರು ಅಂತ ಹೇಳ್ಬಿಟ್ಟು ಬರ್ತದೆ. ಅದ್ರಲ್ಲಿ ನಾವೇನ್ ಮಾಡ್ದೆ, ಎಲ್ಲ ಅಲ್ಲೇ ಇದ್ವಿ. ಅವಾಗ ಅಲ್ಲೇ ಇರ್ಬೇಕಾದ್ರೆ ನಮ್ಗೆ ಗೊತ್ತಿಲ್ದಂಗೆ ನಾವು ಇಲ್ಲಿ ನಮ್ಮ ಪಿತ್ರಾರ್ಜಿತ ಆಸ್ತಿ ಎಲ್ಲಿ ಹೋಗುತ್ತೆ ಅಂತ ನಾವು ಸುಮ್ಮನೆ ಇದ್ವಿ. ಪಂಚಾಯತಿಗೆ ಹೋಗೋದು, ನಮ್ಮ ಡಾಕ್ಯುಮೆಂಟ್ಸ್ ನೋಡ್ಕೊಂಡು ಬರೀವಿ. ತದನಂತರ ಏನ್ ಮಾಡಿದ್ರೆ 1983ರಲ್ಲಿ ಶಿವಣ್ಣ ಅನ್ನೋರಿಗೆ 52/2 ಅದನ್ನ ನಮ್ಮ ತಾತನಿಗೆ ಏನು ಕಷ್ಟ ಬಂದಿತ್ತಂತೆ. ಅವರು ಹೋಗ್ಬಿಟ್ಟು 52/2ರಲ್ಲಿ ಉತ್ತರ ದಕ್ಷಿಣ 16, ಪೂರ್ವ ಪಶ್ಚಿಮ 17 ಅಡಿಗೆ 500 ರೂಗಳಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಮತ್ತೆ 60ನೇ ಕಾನಿಸಿ ನಂಬರಲ್ಲಿ ಇದೇ ನಮ್ಮ ಸಮುದಾಯದವರೇ ಒಬ್ರು ಆ ಸರ್ವೆ ನಂಬರಲ್ಲಿ 10 ಅಡಿಗೆ 10 ಅಡಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಅದೇ 83ನೇ ಇಸ್ವಿಯಲ್ಲಿನೇ ಅದೇ ಶಿವಣ್ಣವ್ರಿಗೆ ಮಾಡಿಕೊಟ್ಟಿದ್ದಾರೆ. ಅವರು ಬಂದು ನಮ್ದು ಏನಿತ್ತು 62/3, 62/1, 62/4, 5 ಈ ಸರ್ವೆ ನಂಬರಲ್ಲಿ ಏನು ಬರುತ್ತೋ 1909, 10ರಲ್ಲಿ ಅಧಿಕಾರಿಗಳು ಯಾರಿದ್ರೋ ಗೊತ್ತಿಲ್ಲ, ಶಿವಣ್ಣವರು ಅಂತ ಕಾಣಿಸುತ್ತೆ. ಅವರಿದ್ದ ಕಾಲದಲ್ಲಿ ಆ ಅಡಿಗಳನ್ನು 911 ತಗೊಂಡ್ಬಿಟ್ಟು 90 ಅಡಿ 100 ಅಡಿ ಮಾಡಿಕೊಂಡು 60, 90 ಮಾಡಿಕೊಂಡು ಸುಮಾರು 900 ಅಡಿ ಚದರಡಿಗಳುಳ್ಳ ಜಮೀನನ್ನ ಮಾಡಿಕೊಂಡು ಈ ಖಾತೆ ನಮಗೆ ಗೊತ್ತಿಲ್ದಂಗೆ ಈ ಖಾತೆ ಮಾಡ್ಕೊಂಡ್ಬಿಟ್ಟು ಮೊನ್ನೆ ಹೋದ ವರ್ಷ ಅಂದರೆ ಒಂದು 7-8 ತಿಂಗಳು ಮುಂಚೆ ಬಂದು ಒಂದ್ಸತಿ ಜಾಗ ಮಾಡೋದಕ್ಕೆ ಬಂದರು. ನಾವು ಗಲಾಟೆ ಮಾಡಿ ಕಳಿಸಿದ್ವಿ. ಮೊನ್ನೆ ನಾವು ಯಾರು ಊರಲ್ಲಿರಲಿಲ್ಲ, ಹಾಗಾಗಿ ನಮ್ಮ ಅಣ್ಣ ತಮ್ಮದಿರು ಯಾರೂ ಇರಲಿಲ್ಲ. ಬಂದ್ಬಿಟ್ಟು ಏಕಾಏಕಿ JCP ಎಲ್ಲಿ ತಂದ್ಬಿಟ್ಟು ಇದನ್ನು ತಿಳಿಸ್ಬಿಟ್ಟಿದ್ರು. ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು. ನಾನು ಸಹ ಬಂದ್ಬಿಟ್ಟು ಗಲಾಟೆ ಮಾಡಿ ನಾನು ಕಳಿಸಿದ್ದೀನಿ. ಅವರು ಸಹ ತೊಡೆ ತಟ್ಟಿ ನಾವು ಕಾಂಪೌಂಡ್ ಮಾಡದೇ ಮಾಡ್ತೀವಿ, ನಾವು ಈ ಖಾತೆ ಮಾಡ್ಕೊಂಡಿದ್ದೀವಿ ಅಂತ ಮೇಗಳ ಪೇಪರ್ ತೋರಿಸ್ತಾರೆ ಹೊರತು ಒಳಗಡೆ ಪೇಪರ್ಗಳು 83ನೇ ಇಸ್ವಿಯಲ್ಲಿ ಏನಾಗಿದೆ ಏನು ಎತ್ತ ಅಂತ ಯಾರು ಡಾಕ್ಯುಮೆಂಟ್ಸ್ನ ಅದನ್ನ ತೋರ್ಸೋಕ್ಕೆ ನೋಡೋಕ್ಕೆ ಅವ್ರು ತಯಾರಿಲ್ಲ. ನಮ್ಗೆ ದಯವಿಟ್ಟು UO ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅವರು, ಮಾನ್ಯ ಕೊಡಿಗೆಳ್ಳಿ ಮುಖ್ಯ ಅಧಿಕಾರಿಗಳು ದಾಖಲೆಗಳನ್ನ, ಹಳೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಮೂಲಕ ನಮ್ಮ ಅಣ್ಣ ತಮ್ಮದಿರು ಎಲ್ಲ ಪರವಾಗಿ, ನಮ್ಮ ಊರಿನ ಪರವಾಗಿ ನಾನು ಕೇಳ್ಕೊಳ್ತೀನಿ. ತಾಲೂಕು ಪಂಚಾಯಿತಿ ಇಒ ಅವರಿಗೆ ನಮ್ಮ ಅಹವಾಲು ಸಲ್ಲಿಸುತ್ತೇವೆ. ಸುಮಾರು 6,000 ಅಡಿ ಜಮೀನು ಕೋಟ್ಯಾಂತರ ಬೆಲೆ ಬಾಳುವುದರಿಂದ ಈ ರೀತಿ ರಾಜಕೀಯ ಪ್ರೇರಿತ ಕಣ್ಣು ಬಿದ್ದಿದೆ. ನಮಗೆ ನ್ಯಾಯ ಬೇಕೆಂದು ಅಧಿಕಾರಿಗಳಿಗೆ ಒತ್ತಾಯಿಸುತ್ತೇವೆ ಎಂದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಜೂನ್ 14ರಂದು ನಂಜನಗೂಡಿನಲ್ಲಿ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿರುವ ರಾಜಕೀಯ ಜಾಗೃತಿಗಾಗಿ ಶೋಷಿತ ತಳ ಸಮುದಾಯಗಳ ಐಕ್ಯತಾ ಸಮಾವೇಶದ ಕರಪತ್ರವನ್ನು ಇಂದು ಬಿಡುಗಡೆ ಮಾಡಲಾಯಿತು. ನಂಜನಗೂಡು ನಗರದ ಅಂಬೇಡ್ಕರ್ ಪ್ರತಿಮೆಗೆ ದಲಿತ ಸಂಘರ್ಷ ಸಮಿತಿಯಿಂದ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆಗೊಳಿಸಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಉಪವಿಭಾಗೀಯ ಸಂಚಾಲಕ ಮಂಜು ಶಂಕರಪುರ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿ ಮಾಡಲು ಹೊರಟಿರುವ SIR ಚುನಾವಣೆ ಪ್ರಕ್ರಿಯೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಆರ್ಥಿಕವಾಗಿ ಬಡತನದ ಹೊಂದಿರುವವರನ್ನ ಮತದಾರರ ಪಟ್ಟಿಯಿಂದ ಕೈಬಿಡುವ ಹುನ್ನಾರವಾಗಿದೆ. ರಾಜ್ಯದಲ್ಲಿ ಜಾರಿ ಮಾಡಲು ಹೊರಟಿರುವ SIR ಚುನಾವಣಾ ಪ್ರಕ್ರಿಯೆ ಬಗ್ಗೆ, ಶೋಷಿತ ತಳ ಸಮುದಾಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಪ್ರಸ್ತುತ ಬೇರೆ ರಾಜ್ಯದ ಚುನಾವಣೆಯನ್ನು ಗಮನಿಸಿದಾಗ SIRನಿಂದ ಬಿಜೆಪಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದೆ ಎಂದರು. ಇದು ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ದಲಿತ ಸಂಘರ್ಷ ಸಮಿತಿಯಿಂದ ಜೂನ್ 14ರಂದು ಬುದ್ಧ, ಬಸವ, ಅಂಬೇಡ್ಕರ್ ಜಯಂತ್ಯೋತ್ಸವದ ಅಂಗವಾಗಿ ರಾಜಕೀಯ ಜಾಗೃತಿಯಾಗಿ
ಶೋಷಿತ ತಳ ಸಮುದಾಯಗಳ ಐಕ್ಯತಾ ಸಮಾವೇಶವನ್ನ ನಂಜನಗೂಡಿನ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ಪ್ರಗತಿಪರ ರೈತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸಾಧನೆ ಯಾರೊಬ್ಬರ ಸ್ವತ್ತಲ್ಲ, ಬದಲಿಗೆ ಸಾಧಕರ ಸ್ವತ್ತು ಎಂಬ ಮಾತಿದೆ. ಇದಕ್ಕೆ ಹೇಳಿ ಮಾಡಿಸಿದಂತೆ ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿನಿಯರ ಸಾಧನೆ ಹೌದು. ಪ್ರಸ್ತುತ ಬಂದ ಫಲಿತಾಂಶದಲ್ಲಿ ಈ ಸಂಸ್ಥೆಯ 3 ವಿದ್ಯಾರ್ಥಿನಿಯರು ಉತ್ತಮ ಸಾಧನೆ ಮಾಡುವ ಮೂಲಕ ವಿದ್ಯಾರ್ಥಿನಿಯರೇ ಮೇಲುಗೈ ಎಂಬುದನ್ನು ನಿಜ ಮಾಡಿದ್ದಾರೆ. ಇಷ್ಟಕ್ಕೂ ಇವರು ಪಡೆದ ಸಾಧನೆ ಏನು ಅಂತ ತಿಳಿಯೋದಕ್ಕೆ ಈ ಸ್ಟೋರಿ ನೋಡಿ. ಹೌದು, ಸಾಧನೆ ಎಂಬುದು ಸಾಧಕರ ಸ್ವತ್ತು. ಅದಕ್ಕೆ ಬಣ್ಣ, ಪ್ರದೇಶ, ಶ್ರೀಮಂತಿಕೆ, ಬಡತನ ಎಂಬ ಯಾವುದೇ ತಾರತಮ್ಯ ಇರಲ್ಲ. ಅದಕ್ಕೆ ಉತ್ತಮ ನಿದರ್ಶನ ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿನಿಯರ ಸಾಧನೆ. ಗೌರಿಬಿದನೂರು ತಾಲೂಕಿನ ಯಶಸ್ವಿನಿ ಎಂಬ ವಿದ್ಯಾರ್ಥಿನಿ BBA ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದರೆ, ಸುಮಯ್ಯ ಎಂಬ ವಿದ್ಯಾರ್ಥಿನಿ MCA ಪದವಿಯಲ್ಲಿ ತೃತೀಯ ರ್ಯಾಂಕ್ ಪಡೆದಿದ್ದಾರೆ. ಇನ್ನು ಕೆ ರಚನಾ ಎಂಬ ವಿದ್ಯಾರ್ಥಿನಿ ABA ಪದವಿಯಲ್ಲಿ 5ನೇ ರ್ಯಾಂಕ್ ಪಡೆದು ಸಾಧನೆ ಸಾಧಕರ ಸ್ವತ್ತು ಎಂಬುದನ್ನು ನಿರೂಪಿಸಿದ್ದಾರೆ. ಮುಖ್ಯವಾಗಿ 3 ವಿದ್ಯಾರ್ಥಿನಿಯರು ಬಡ ಕುಟುಂಬದಿಂದಲೇ ಬಂದವರಾಗಿದ್ದು ಸ್ವಂತ ದುಡಿಮೆ ಮಾಡಿಕೊಂಡು ವ್ಯಾಸಂಗ ಮಾಡುತ್ತಿದ್ದರು ಎಂಬುದು ವಿಶೇಷ. ಅಲ್ಲದೆ ಬೆಂಗಳೂರು ಉತ್ತರ ವಿವಿಯಲ್ಲಿ ಒಟ್ಟು 300 ಪದವಿ ಕಾಲೇಜುಗಳಿದ್ದು ಅದರಲ್ಲೂ ಬೆಂಗಳೂರು ನಗರದ ಕೆಲ ಪ್ರದೇಶಗಳು ಇದೇ ಉತ್ತರ ವಿವಿ ವ್ಯಾಪ್ತಿಗೆ ಸೇರಿದ್ದರೂ ಒಂದೇ ಸಂಸ್ಥೆಯ 3 ವಿದ್ಯಾರ್ಥಿನಿಯರು ಉತ್ತಮ ಸಾಧನೆ ಮಾಡಿ ತೋರಿಸಿರುವುದು ಪ್ರಶಂಸೆಗೆ ಕಾರಣವಾಗಿದೆ. ಇನ್ನು ಪದವಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಈ 3 ವಿದ್ಯಾರ್ಥಿನಿಯರಿಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿಯೇ ಉತ್ತಮ ಅವಕಾಶಗಳು ಒದಗಿಸಿದ್ದು ಇವರ ಸಾಧನೆಗೆ ನಾಗಾರ್ಜುನ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಆಡಳಿತ ಮಂಡಳಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿದ್ಯಾರ್ಥಿನಿಯರ ಸಾಧನೆ ಬಗ್ಗೆ ಮಾಹಿತಿ ನೀಡಿದ್ದು ವಿಶೇಷವಾಗಿತ್ತು. ಯಶಸ್ವಿನಿ ಅಂತ ಮಗು ಗೋಲ್ಡ್ ಮೆಡಲ್ ತಗೊಂಡಿದೆ. ಹಾಗೂ ಸುಮಯ್ಯ ಅಂತ ಮಗು MCAನಲ್ಲಿ 4ನೇ ರ್ಯಾಂಕ್ ತಗೊಂಡಿದೆ. ರಚನಾ ಅಂತ ಮಗು MBAನಲ್ಲಿ 5ನೇ ರ್ಯಾಂಕ್ ತಗೊಂಡಿದೆ. ಸೊ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕೆಳಗಡೆ ಈಗ ಸುಮಾರು 300 ಕಾಲೇಜುಗಳಿದೆ. ಆಮೇಲೆ ಎಲ್ಲ ಯೂನಿವರ್ಸಿಟಿಗಳಿಗೂ ಕಂಪೇರ್ ಮಾಡಿದ್ರೆ ಅತ್ಯಂತ ಸ್ಟ್ರೆಂತ್ ಜಾಸ್ತಿ ಹೊಂದಿರತಕ್ಕಂಥ ಯೂನಿವರ್ಸಿಟಿ ಇಂದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಲಿ ಈ 3 ರ್ಯಾಂಕು ಒಟ್ಟಿಗೆ ಬಂದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಗೂ ಕಾಲೇಜಿಗೂ ಕೂಡ ಬಹಳ ಸಂತೋಷದ ವಿಷಯ. ಇನ್ನೊಂದೇನೆಂದರೆ ಎಲ್ಲ ಮಕ್ಕಳು ಸಾಮಾನ್ಯ ಕುಟುಂಬಗಳಿಂದ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೇಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ಕೆತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555561053. ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ.
ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಇಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, G ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಮತ್ತೊಮ್ಮೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿ ಕೋಲಾರದಲ್ಲಿ ಶಾಸಕ ಕೊತ್ತನೂರು ಮಂಜುನಾಥ್ ಪ್ರತಿಕ್ರಿಯೆ ನೀಡಿದ್ದು, ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ವಿಚಾರ ನಮಗೆ ಗೊತ್ತಿಲ್ಲ. ಮುಂದಿನ ತಿಂಗಳು ಸಿಎಂ ಸಿದ್ದರಾಮಯ್ಯ ಕೋಲಾರಕ್ಕೆ ಭೇಟಿ ನೀಡುವ ದಿನಾಂಕ ನಿಗದಿಯಾಗಿದೆ. ನಾಳೆ ಬೆಂಗಳೂರಿನಲ್ಲಿ ನಮ್ಮನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿಲ್ಲ. ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಕಾಂಗ್ರೆಸ್ ಶಾಸಕ ಕೊತ್ತನೂರು ಮಂಜುನಾಥ್ ಹೇಳಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಳನಾಯಕನಹಳ್ಳಿಯ KM ಭೀಮೇಶ್ ಹಾಗೂ ಉಪಾಧ್ಯಕ್ಷರಾಗಿ T ಬುಸನಹಳ್ಳಿಯ ಸೋಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚೀಮಂಗ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಬೇರ್ಪಟ್ಟು ಪ್ರತ್ಯೇಕವಾಗಿ ಅಸ್ತಿತ್ವಕ್ಕೆ ಬಂದ ಕುಂಬಿಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ಪದಾಧಿಕಾರಿಗಳ ಸ್ಥಾನಕ್ಕೆ ಸಹಕಾರ ಸಂಘದ ಕಚೇರಿಯಲ್ಲಿ ಬುಧವಾರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ KM ಭೀಮೇಶ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮೇಶ್ ಮಾತ್ರವೇ ನಾಮಪತ್ರ ಸಲ್ಲಿಸಿದ್ದು,
ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಭೀಮೇಶ್ ಅವರು ಅಧ್ಯಕ್ಷರಾಗಿ ಮತ್ತು ಸೋಮೇಶ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಮಂಜುನಾಥ್ ಘೋಷಿಸಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸಂಘದ ನಿರ್ದೇಶಕರು ಅವರ ಬೆಂಬಲಿಗರು ಬೃಹತ್ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಅಭಿನಂದಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮ್ಮನ ಸಾವಿನಲ್ಲಿ ಅಣ್ಣನೂ ಭಾಗಿಯಾದ ಅಪಘಾತದಲ್ಲಿ ತಮ್ಮ ಮೃತಪಟ್ಟಿದ್ದಕ್ಕೆ ಅಣ್ಣನು ಆತ್ಮಹತ್ಯೆ. ಸಾವಿನಲ್ಲಿ ಒಂದಾದ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ತಮ್ಮನ ಸಾವಿನಿಂದ ಮನನೊಂದು ಅಣ್ಣ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯೇ ವಿರೋಧಿಸಿ ರಾಜ್ಯ ರೈತ ಸಂಘದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ. ಬಿತ್ತನೆ ಬೀಜ, ರಸಗೊಬ್ಬರ ಸೇರಿದಂತೆ ರೈತರಿಗೆ ಅಗತ್ಯ ವಸ್ತುಗಳ ಸಂಗ್ರಹಕ್ಕೆ ಒತ್ತಾಯ. ರಾಜ್ಯ ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆ. ಪ್ರಮುಖ ಪ್ರವಾಸಿ ತಾಣ ರಂಗಸ್ಥಳದ ರಂಗಧಾಮ ಕೆರೆಯಲ್ಲಿ ಅಪರಿಚಿತ ಮಹಿಳೆ ಶವ ಪತ್ತೆ. ಸಾವುಗಳ ಹಾಟ್ ಸ್ಪಾಟ್ ಆಯಿತ ರಂಗಧಾಮ ಕೆರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರಂತ. ಇದು ಸಿಟಿವಿ ಬಿಗ್ ಇಂಪ್ಯಾಕ್ಟ್. ಕೊನೆಗೂ ಎಚ್ಚೆತ್ತ ಚಿಕ್ಕಬಳ್ಳಾಪುರ ನಗರಸಭೆ. 10ನೇ ವಾರ್ಡಿನಲ್ಲಿ ಬಿದ್ದಿದ್ದ ರಾಶಿ ರಾಶಿ ಕಸ ತೆರವು. ಗಂಗನಮಿದ್ದೆಯಲ್ಲಿ ಇನ್ನೂ ಸ್ವಚ್ಛವಾಗದ ಚರಂಡಿಗಳು. ನಾಗರಿಕರ ಆಕ್ರೋಶ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.